ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಆಗಿದೆ. ಆಡಳಿತಾರೂಢ ಸದಸ್ಯನಿಂದಲೇ ಬಜೆಟ್ ಪ್ರತಿಯನ್ನು ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ತಾಳ್ಮೆಯನ್ನ ಕಳೆದುಕೊಂಡಿರುವಂತದ್ದು ಬಿಜೆಪಿ ಸದಸ್ಯ. ಬಜೆಟ್ ಪ್ರತಿಯನ್ನ ಹರಿದು ಹಾಕಿದ್ದಾರೆ ಮಲ್ಲಿಕಾರ್ಜುನ ಗುಂಡೂರ. ವಾರ್ಡ್ ಅಭಿವೃದ್ಧಿಗೆ ಅನುದಾನ ಕೊಡದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮೇಯರ್ ಹಾಗೂ ಅಧಿಕಾರಿಗಳ ವಿರುದ್ಧ ಗುಡುಗಿರುವಂತದ್ದು. ವಾರ್ಡ್ ಅಭಿವೃದ್ಧಿಗೆ 5 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ರು ಪಾಲಿಕೆ ಸದಸ್ಯ. ಮೇಯರ್ ರಾಮಣ್ಣ ಬಡಿಗೇರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಡ್ರೈನೇಜ್ಗಾಗಿ ರಾಜಕಾಲುವೆ ನಿರ್ಮಿಸಲಿಕ್ಕೆ ಬಜೆಟ್ ಅನ್ನ ಇಡಲಾಗಿತ್ತು. ಬಜೆಟ್ನಲ್ಲಿ ಹಣವನ್ನ ಇಡಲಾಗಿತ್ತು. ಅದನ್ನ ಏಕಾಏಕಿ ತೆಗೆಯಲಾಗಿದೆ ಅಂತ ಮಲ್ಲಿಕಾರ್ಜುನ ಗುಂಡೂರ ಅವರು ಕಿಡಿಕಾರಿದ್ದಾರೆ. ವಾರದ ಒಳಗಡೆ ಅನುದಾನ ನೀಡದಿದ್ದಲ್ಲಿ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ಆಡಳಿತಾರೂಢ ಪಕ್ಷದ ಸದಸ್ಯರೇ ಬಜೆಟ್ ಪ್ರತಿಯನ್ನ ಹರಿದು ಹಾಕಿರುವಂತದ್ದು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರ, ಯಾವ ರೀತಿಯಾಗಿ ಅವರನ್ನ ಸಮಾಧಾನ ಪಡಿಸಲಾಯಿತು? ಬಜೆಟ್ ಅನ್ನ ಕೊಡ್ಲಾಯ್ತಾ ಹೋಗ್ಲಿ, ಆಕ್ರೋಶಕ್ಕಾದ್ರೂ ಮಣದ್ರ? ಪೃಥ್ವಿರಾಜ್ ಸಮಾಧಾನ ಮಾಡೋ ಯತ್ನ ನಡೀತು. ಆದ್ರೂ ಸಹ ಅವ್ರು ಏನಂದ್ರೆ ಮೊದಲು ಬಜೆಟ್ ಪ್ರತಿಯನ್ನು ಹರಿದು ಹಾಕಿದ್ರು. ನಂತರ ಬೇರೆ ಸದಸ್ಯರು ಮಾತಾಡ್ಲಿಕ್ಕೆ ಯತ್ನ ಮಾಡಿದಂತ ಸಂದರ್ಭದಲ್ಲಿ ಆ ಮೈಕ್ನು ಸಹ ಕಿತ್ತು ಹೋಗಿದ್ರು. ಹಾಗಾಗಿ ಮಹಾನಗರ ಪಾಲಿಕೆ ಮೇಯರ್ ಅವ್ರನ್ನ ಮನವೊಲಿಕೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಕೊನೆಗೆ ಮನವೊಲಿಕೆ ಆಗದ ಸಂದರ್ಭದಲ್ಲಿ ಮತ್ತು ಇವ್ರು ಆಕ್ರೋಶ ಮುಂದುವರೆದ ಹಿನ್ನೆಲೆಯಲ್ಲಿ ಸಭೆಯನ್ನು ಮುಂದೂಡಿದ್ರು. ಇಲ್ಲಿ ಈಶ್ವರ್ ನಗರದ ಒಂದು ಡ್ರೈನೇಜ್ ಇದೆ, ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ. ಅದರಿಂದಾಗಿ ಉಣಕಲ್ ಕೆರೆಗೂ ಸಹ ಒಂದು ಕಲುಷಿತ ನೀರು ಸೇರ್ತಾ ಇದೆ ಅನ್ನೋ ಒಂದು ಆಕ್ರೋಶ ಅವ್ರದ್ದಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ 5 ಕೋಟಿ ಬಜೆಟ್ ನಿಗದಿ ಮಾಡಲಾಗಿತ್ತು. ಆ ಬಜೆಟ್ ನ ಏಕಾಏಕಿ ವರ್ಗಾವಣೆ ಮಾಡಿರೋ ಹಿನ್ನೆಲೆಯಲ್ಲಿ ಅದನ್ನು ಚರ್ಚೆಗೆ ಕೈಗೆತ್ಕೊಳ್ಬೇಕನ್ನೋ ಒಂದು ಆಗ್ರಹ ಮಾಡಿದ್ರು. ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡದ ಹಿನ್ನೆಲೆಯಲ್ಲಿ ಇವತ್ತು ಆಡಳಿತಾರೂಢ ಪಕ್ಷದ ಸದಸ್ಯ ಗುಂಡೂರು ಮಲ್ಲಿಕಾರ್ಜುನ ಗುಂಡೂರು ಅವರೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತು ಬೇರೆ ಬೇರೆ ವಿಚಾರಗಳು ಸಹ ಪಾಲಿಕೆ ಸ್ಪಂದಿಸುತ್ತಿಲ್ಲ ಅನ್ನೋ ಒಂದು ಆಕ್ರೋಶನ ಹೊರಹಾಕಿದ್ರು. ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.